ರೂಮಲ್ಲಿ ಮೊಟ್ಟೆ ಹೊಡಿತಿದ್ದೀಯಾ? ನಾನು ರೂಮಲ್ಲಿ ಇರಲಿಲ್ಲ. ತಾತನ ಗೋಡೆಗೆಲ್ಲ ಹುಡುಕುತ್ತಿದ್ದಿ, ಮೊಬೈಲ್ ಅದೆಲ್ಲ ಅಳಸೋದು ಅವ್ರದ್ದೆಲ್ಲ ಅವರು ತೆಗೆದಿಡುವುದು, ಇವನದನ್ನೆಲ್ಲ ಒತ್ತರ ಮಾಡಿ. ಒಂದು ಸಣ್ಣ ನೋಕಿಯ ಮೊಬೈಲ್ ಸಿಕ್ಕಿತ್ತು. ಮೊಬೈಲ್ ಸಿಕ್ಕಿತ್ತು. ಮೊಬೈಲ್ ಸಿಕ್ತಿಯಾ? ನನ್ನದೇ. ನಿಮ್ಮದ ಕಿವಿಗೆ ಇರ್ತದೆ, ಅದು ಒಂಥರ ಸೌಂಡ್, ಕಿವಿ ಹಾಳಾಗ್ತದೆ. ಈಗ ಅವರಿಗೆ ಬಟನ್ ಮೊಬೈಲ್ ಎಲ್ಲ ಬೇಡ, ದೊಡ್ಡ ದೊಡ್ಡ ಐಫೋನ್ ಬೇಕು. ಈಗ ನಾನು ಕಾದು ನಿಂತಿದ್ದೇನೆ ನನ್ನ ಮಗನ ಗಿಫ್ಟಿಗೆ. ಯಾವಾಗ ಗೊತ್ತುಂಟಾ? ನವೆಂಬರ್ 27ಕ್ಕೆ. ಅಷ್ಟುವರೆಗೆ ಅವನ ಹಳತ್ ಮೊಬೈಲ್ ಅನ್ನು ಯೂಸ್ ಮಾಡೋದು. ನನ್ನ ಮೊಬೈಲ್ ಕೊಡ್ತಲ್ಲ ಈಗ ನಿಮಗೆ. ಅಷ್ಟುವರೆಗೆ, ಆಮೇಲೆ ಹೊಸತ್ತು ನಾನು ಕೊಡ್ತೀನಿ ನಿಮ್ಗೆ. ಹೌದು, ಗಿಫ್ಟ್ ಕೊಡುವಾಗ ಬೇಡ ಬೇಡಪ್ಪ ಬೇಡ ಬೇಡ ಅಂತ ಆಕ್ಟಿಂಗ್ ಮಾಡ್ತಾರೆ. ಇಲ್ಲ, ಈಗ ನಾನು ಕೇಳ್ತಾ ಇದ್ದೇನೆ. ನೋಕಿಯಾ ತಗೊಂಡೆ. ಹೌದು, ಕೀಪ್ಯಾಡ್ ಒಮ್ಮೆ ಒಂದ್ಸಲ ಹೇಳ್ತಿದ್ಲು. ಯಾರು ಹೇಳಿದ್ರು ಕೀಪ್ಯಾಡ್ ಒಳ್ಳೆ? ಹೌದು, ಕೀಪ್ಯಾಡ್ ಒಳ್ಳೆ, ತುಂಬಾ ಖುಷಿ ಆಗುತ್ತೆ ಅಂತ ಕೀಪ್ಯಾಡ್ ಮೊಬೈಲ್ ಕೊಡ್ತೀನಿ ಇವಾಗ. ಈಗ ಬರ್ತದೆ ನಿಮಗೆ. ಈಗ ಬರ್ತದೆ, ಜಿಯೋದಲ್ಲಿ ಉಂಟು, ವಸ್ತು ಕೂಡ ಬರುತ್ತೆ ಕೀಪ್ಯಾಡ್ ಅಲ್ಲಿ. ಅದೇ ಕೊಡ್ತೀನಿ ನಿಮ್ಗೆ, ಅದೇ ಯೂಸ್ ಮಾಡಿ. ಈಸಿ ಅಲ್ಲ ನಿಮ್ಗೆ. ಈಗ ನೀನು ಫಸ್ಟಿಗೆ ನಿನಗೆ ಹೇಳಿದ ಕೆಲಸವನ್ನದೇ ಮಾಡು, ಅದನ್ನು ತೆಗೆದು ನೀನು ಇಡು. ಯಾವುದು? ಅದು ಅವನಿಗೆ ಆಗ ಹೇಳಿದ್ದೇನೆ, ಅವನ್ನೆಲ್ಲ ತಪ್ಪಿಸಿಕೊಂಡ. ಎಂತ ತೆಗೆದು? ಅದು ಸಾಂಬಾರ್. ತೆಗಿ. ಓಕೆ, ಗ್ರೇಸಿ ಆಂಟಿ ಅಂತೇಳಿ ಅಮ್ಮನ ಫ್ರೆಂಡ್ ಬಂದಿದ್ದರು. ಹಾಗೆ ಒಂದು ದಿನ ಸ್ಟೇ ಮಾಡಿ ಇವತ್ತು ಹೋಗ್ತಾ ಇದ್ದಾರೆ. ಅವರು ಬ್ಯಾಂಗ್ಳೂರಲ್ಲಿ ಇರೋದವರು. ತುಂಬ ಫ್ಯಾಮಿಲಿ ಫ್ರೆಂಡ್ ನಮ್ಮದೆಲ್ಲರದ್ದು ಅಂತ ಹೇಳ್ಬೋದು. ಹಾಗೆ ಬಿಡ್ಲಿಕ್ಕೆ ಇವಾಗ ಹೋಗ್ತಾ ಇದ್ದಾನೆ ವಿನು. ಈವ್ನಿಂಗ್ ಟ್ರೈನ್ ಇದೆ ಅವರದ್ದು. ಖುಷಿ ಆಯಿತು, ಆದರೆ ನನಗೆ ಜಾಸ್ತಿ ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಲು ಆಗಲಿಲ್ಲ, ಯಾಕೆಂದರೆ ಸ್ವಲ್ಪ ಹುಷಾರಿರಲಿಲ್ಲ ಅಲ್ವಾ. ಹಾಗಾಗಿ ಇವಾಗ ಸ್ವಲ್ಪ ಸುಧಾರಿಸ್ತಾ ಇದ್ದೀನಿ ನಾನು, ಪರವಾಗಿಲ್ಲ. ಆದರೆ ಮೊದಲಿಗಿಂತಲೂ ಎಷ್ಟೋ ಬೆಟರ್ ಇದ್ದೀನಿ. ಬೆಂಗಳೂರು ಎಂತ ಮಾಡೋದು? ನಮಗೆ ಅಕ್ಷತ್ ಅವರು ಅರ್ತಿಕಾಯಿ ಮತ್ತು ತುಂಬ ಜಾಮೂನು ನೋಡಿ, ಜಾಮೂನು ಕಳಿಸಿದ್ದಾರೆ ತುಂಬ. ಹಾಗೂ ದೀಗುಜ್ಜೆ. ಇದೆಂತ? ಅದು ಅರ್ತಿಕಾಯಿ, ಅದು ಉಪ್ಪು ನೀರಲ್ಲಿ ಹಾಕೋದು. ಹಿಂಗೆ ತಿನ್ಲಿಕ್ಕೆ ಆಗೋದಿಲ್ಲ. ಆಗೋಲ್ಲ. ಆಮೇಲೆ ಮಾವಿನಕಾಯಿ, ಇದು ನೆಕ್ಕರೆ ಮಾವಿನ ಹಣ್ಣು, ಹಣ್ಣಾಗಿದೆ, ಪರಿಮಳ ಬರ್ತಾ ಉಂಟು. ಅದೆಲ್ಲ ಕಳಿಸಿದ್ದಾರೆ, ಅದನ್ನೇ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಕ್ಷತ್ ಅವರೇ, ಕಳಿಸಿದ್ದಕ್ಕೆ ಖುಷಿ ಆಯಿತು. ಮಕ್ಕಳಿಗೆ ತುಂಬ ಇಷ್ಟ ಜಾಮೂನೆಲ್ಲ. ನಾವು ನಮ್ಮ ಮನೇಲಿ ಆಗದಿದ್ದರೂ ನೋಡಿ, ನೀವು ಇಷ್ಟು ಪ್ರೀತಿ ತೋರಿಸಿ ಎಲ್ಲ ಕಳಿಸ್ತೀರಿ. ಹಾಗೆ ಥ್ಯಾಂಕ್ ಯು ನಿಮಗೆ ಎಲ್ರಿಗೂ. ಸುಮಾರು ಜನ ಏನು ಕಳಿಸ್ತಾನೇ ಇರ್ತೀರ ಮನೆಯಲ್ಲಿ ಆಗಿದ್ದು ನನಗೋಸ್ಕರ, ಅದಕ್ಕೆ ಥ್ಯಾಂಕ್ಸ್ ತುಂಬ. ಓಕೆ, ಇದನ್ನು ಇವಾಗೆಲ್ಲ ಒಮ್ಮೆ ತೆಗೆದಿಟ್ಟು, ಯಾಕೆಂದರೆ ಅಮ್ಮ ಅವರಿಗೆ ಗ್ರೇಸಿ ಆಂಟಿಗೆ ಬಿಡಲಿಕ್ಕೆ ಹೋಗಿದ್ದಾರೆ. ಬರುವಾಗ ಸ್ವಲ್ಪ ಇಲ್ಲೆಲ್ಲ ಕ್ಲೀನ್ ಮಾಡಿಲ್ಲ ಇಟ್ಟು ಬಿಡೋಣ ಅಂತೇಳಿ. ಮುಖ ತೊಳೆದು ಬಂದಿದ್ದೆ, ನಾನು ಸನ್ಸ್ಕ್ರೀನ್ ಹಾಕ್ತೀನಿ. ಅಥವಾ ಕ್ಯೂರ್ ಸ್ಕಿನ್ ಇದ್ದು ನನಗೆ ಸಜೆಸ್ಟ್ ಮಾಡಿದ್ದಾರೆ ನೋಡಿ ಎಷ್ಟು ಪ್ರಮಾಣದಲ್ಲಿ ಏನು ಹಾಕ್ಬೇಕಂತ ಕ್ರೀಮ್ ನನ್ನ ಫೇಸ್ಗೆ, ಅದನ್ನು ನಾನು ಹಾಕ್ತೀನಿ. ಆದರೆ ಅದು ಕೆಲವೊಮ್ಮೆ ನಾನೇನು ಮಾಡ್ತೀನಿ, ಅದನ್ನು ಸ್ಕಿಪ್ ಕೂಡ ಮಾಡೋದುಂಟು. ಅದಾದರೆ ಸನ್ಸ್ಕ್ರೀನ್ ಹಾಗೂ ಫೇಸ್ ವಾಶ್ ನಾನು ಸ್ಕಿಪ್ ಮಾಡೋದಿಲ್ಲ, ಅದನ್ನು ನಾನು ಯಾವಾಗಲೂ ಹಾಕ್ತಾನೆ ಇರ್ತೀನಿ. ಅಂದರೆ ಮನೆಯಲ್ಲಿರಲಿ ಅಥವಾ ಹೊರಗಡೆ ಇರಲಿ. ಕೆಲವರು ಏನೇನಿಸ್ತಾರೆ ಗೊತ್ತುಂಟಾ, ಸನ್ಸ್ಕ್ರೀನ್ ಅಥವಾ ಯಾವುದಾದ್ರೂ ಮಾಯಿಶ್ಚರೈಸರ್ ಏನಾದರೂ ಹಾಕುವಾಗ ಕೇವಲ ಮುಖಕ್ಕೆ ಮಾತ್ರ ಹಾಕುವುದಂತ ಹೇಳಿ, ಹಾಗೆಲ್ಲ ನಾವು ಕೆಲವು
ಮಿಸ್ಟೇಕ್ಸ್ ಮಾಡ್ತೀವಿ. ನಾನೊಂದು ಎಕ್ಸಾಂಪಲ್ಗೆ ಒಂದು 7 ಮಿಸ್ಟೇಕ್ಸ್ ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಕೆಲವರು ಏನು ಮಾಡ್ತಾರೆ, ಖಾಲಿ ಮುಖಕ್ಕೆ ಮಾತ್ರ ಹಾಕ್ತಾರೆ. ಹಾಗೆಲ್ಲ ನಾವು ಏನು ಮಾಡಬೇಕಂದ್ರೆ ನಮ್ಮ ನೆಕ್ಕಿಗೆ ಕೂಡ ನಾವು ಕರೆಕ್ಟಾಗಿ ಮಾಯಿಶ್ಚರೈಸರ್ ಹಾಕಬೇಕು. ಹಾಗೂ ಸನ್ಸ್ಕ್ರೀನ್ ಎಲ್ಲ ಹಾಕುವಾಗ ನಾವು ನಮ್ಮ ಕೈಗೆ ಎಲ್ಲದಕ್ಕೂ ಕೂಡ ಹಾಕಬೇಕಾಗುತ್ತೆ. ನಾನಲ್ಲಿ ಮಾಯಿಶ್ಚರೈಸರ್ ಹಾಗೂ ಸನ್ಸ್ಕ್ರೀನ್ 2 ಕೂಡ ಕ್ಯೂರ್ ಸ್ಕಿನ್ ಇದೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ್ದು ಕೂಡ ಯೂಸ್ ಮಾಡಬಹುದು. ಇನ್ನೊಂದು ಸೆಕೆಂಡ್ ಮಿಸ್ಟೇಕ್ ಏನ್ ಮಾಡೋದಂದ್ರೆ, ಕೆಲವರು ಏನೆನಿಸ್ತಾರ, ಇವಾಗ ನನ್ನ ಸ್ಕಿನ್ ಚೆನ್ನಾಗಿದೆ, ಇವಾಗ ಇದಕ್ಕೆ ಯಾವುದೇ ಅಗತ್ಯ ಏನು ಕೂಡ ಇಲ್ಲ ಅಂತ ಹೇಳಿ ನಾವು ಹಾಗೇನೆ ಬಿಡ್ತೀವಿ. ಅದು ಕ್ರಮೇಣ ಡ್ರೈ ಆಗಿ ಹೋಗ್ತಾ ಇರುತ್ತೆ. ಕಂಪ್ಲೀಟ್ ಆಗಿ ಡ್ರೈ ಆದ್ಮೇಲೆ ಅದಕ್ಕೆ ನಾವೇನಾದ್ರೂ ಕ್ರೀಮ್ ಹಾಕುದು, ಮಾಯಿಶ್ಚರೈಸರ್ ಹಾಕುದು, ಈ ರೀತಿ ಮಾಡ್ತೀವಿ. ಯಾವತ್ತೂ ಆ ತಪ್ಪನ್ನು ಮಾಡಬೇಡಿ. ನಮ್ಮ ಸ್ಕಿನ್ ನಾವು ಕಂಪ್ಲೀಟ್ ಆಗಿ ಡ್ರೈ ಆಗ್ಲಿಕ್ಕೆ ಬಿಡಬಾರ್ದು. ಇವಾಗ ಒಂದು ಮಣ್ಣು ಕೂಡ ನೋಡಿ, ನಾವು ಅದನ್ನು ಹಾಗೇನೆ ಡ್ರೈ ಆಗ್ಲಿಕ್ಕೆ ಬಿಟ್ರೆ ಅದು ಕ್ರಮೇಣ ಕ್ರ್ಯಾಕ್ ಆಗ್ತಾ ಬೀಳ್ತದೆ ಅಲ್ವಾ. ಅದೇ ನಾವು ಅದನ್ನು ಯಾವಾಗಲೂ ನೀರು ಹಾಕಿ ಆ ರೀತಿ ಇಟ್ರೆ ತುಂಬಾ ತೇವಾಂಶದಿಂದ ಮಾಯಿಸ್ಟ್ ಆಗಿರುತ್ತೆ. ಆ ರೀತಿ ನಮ್ಮ ಸ್ಕಿನ್ ಕೂಡ ನಾವು ಬೇಗನೆ ಡ್ರೈ ಆಗುತ್ತೆ ಸ್ಕಿನ್. ಹಾಗಾಗಿ ಹಾಗೇನೆ ಬಿಡಬಾರ್ದು. ಡೈಲಿ ನಾವು ಮಾಯಿಶ್ಚರೈಸರ್ ಎಲ್ಲ ಹಾಕಬೇಕು. ಮೂರನೇದೇನು ಗೊತ್ತುಂಟ, ಕೆಲವರು ಸನ್ಸ್ಕ್ರೀನ್ ಕೇವಲ ಆಪ್ಷನ್ ಅಂತ ಎನಿಸ್ತಾರೆ. ಸನ್ಸ್ಕ್ರೀನ್ ಯಾವತ್ತೂ ಆಪ್ಷನ್ ಅಲ್ಲ, ಇದು ಡೈಲಿ ನಾವು ಯೂಸ್ ಮಾಡಬೇಕಾಗಂಥದ್ದು. ಇವಾಗ ನೀವು ಮೇಕಪ್ ಮಾಡಿ ಹೋಗೋರಿರ್ಲಿ, ಹಾಗೇನೆ ಹೋಗೋರಿರ್ಲಿ, ಯಾವಾಗಲೂ ಇವಾಗ ಸೂರ್ಯನ ಕಿರಣ ತುಂಬ ನಮ್ಮ ಸ್ಕಿನ್ನಿಗೆ ಹಾಶ್ ಮಾಡುತ್ತೆ, ಸನ್ ಬರ್ನ್ ಆಗುತ್ತೆ, ಟ್ಯಾನ್ ಆಗುತ್ತೆ ಸ್ಕಿನ್. ಹಾಗಾಗಿ ನಾವು ಸನ್ಸ್ಕ್ರೀನ್ ಅನ್ನು ಹಾಕಿನೇ ಹೋದ್ರೆ ತುಂಬಾ ಬೆಸ್ಟ್. 4th ಮಿಸ್ಟೇಕ್ ನಾವು ಏನ್ ಮಾಡೋದು ಗೊತ್ತುಂಟ, ಇವಾಗ ನಾವು ಎಲ್ಲಾದ್ರೂ ಹೋಗ್ತೀವಿ, ತುಂಬಾ ಮೇಕಪ್ ಹಾಕ್ತೀವಿ, ಪಾರ್ಟಿ ಇರ್ಲಿ ಅಥವಾ ಏನಿರ್ಲಿ, ಸಿಂಪಲ್ ಪ್ರೋಗ್ರಾಮ್ ಕೂಡ ಇರ್ಲಿ, ಹೋಗುವಾಗ ಮೇಕಪ್ ಹಾಕಿ ಹೋಗ್ತೀವಿ. ಆದ್ರೆ ಬಂದು ನಮ್ಗೆ ತುಂಬಾ ಟಯರ್ಡ್ ಆಗುತ್ತೆ. ಕೆಲವ್ರಿಗೆ ಎಷ್ಟು ಟಯರ್ಡ್ ಆಗುತ್ತೆ ಅಂದ್ರೆ ಆ ಮೇಕಪ್ ತೆಗೆಯುವಷ್ಟು ಕೂಡ ಆಗುದಿಲ್ಲ. ಅವ್ರು ಸೀದಾ ಬಂದು ಮಲಗ್ತಾರೆ. ತುಂಬಾ ತಪ್ಪು. ನಾವು ಆ ಮೇಕಪ್ ಅನ್ನು ಕಂಪ್ಲೀಟ್ ಆಗಿ ತೆಗೆದು ಆಮೇಲೆ ನಾವು ಮಲಗಬೇಕು, ಯಾವುದಾದ್ರೂ ಮಾಯಿಶ್ಚರೈಸರ್ ಹಾಕಿ. ಆವಾಗ ಏನು ಕೂಡ ನಮ್ಮ ಸ್ಕಿನ್ನಿಗೆ ಹಾನಿ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಕೆಲವರು ಮಿಸ್ಟೇಕ್ ಏನು ಮಾಡೋದು, ಸ್ಕಿನ್ ನಲ್ಲಿ ಏನು ಕೂಡ ಆದ್ರೆ ತಕ್ಷಣ ಬ್ಯೂಟಿಷಿಯನ್ ಅವರ ಹತ್ರ ಹೋಗಿ ಕೇಳೋದು, ಏನು ನನ್ನ ಸ್ಕಿನ್ನಿಗೆ ಹೀಗೆ ಹಾಗೆ ಅಂತ ಹೇಳಿ. ನಿಜವಾಗ್ಲೂ ತಪ್ಪು. ಕೆಲವರಿಗೆ ನಾಲೆಜ್ ಇರುತ್ತೆ, ಕರೆಕ್ಟ್. ಆದ್ರೆ ಬ್ಯೂಟಿಷಿಯನ್ ಡಾಕ್ಟರ್ಸ್ ಅಲ್ಲ ಅವರು. ನಾವು ಡರ್ಮಟಾಲಜಿಸ್ಟ್ ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ. ನಮ್ಮ ಸ್ಕಿನ್ ರಿಲೇಟೆಡ್ ಏನಾದ್ರೂ ಪ್ರಾಬ್ಲಮ್ ಇದೆ ಆದ್ರೆ ನಾನು ಹಾಗೇನೆ ಮಾಡೋದು. ಹಾಗಾಗಿ ನಾನು ಅದನ್ನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ನಾನು ಬ್ಯೂಟಿಷಿಯನ್ ಅಲ್ಲಿ ಇಲ್ಲಿ ಜಾಸ್ತಿ ಹೋಗೋದಿಲ್ಲ. ನನ್ನ ಸ್ಕಿನ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದ್ರೂ ನಾನು ಡರ್ಮಟಾಲಜಿಸ್ಟ್ ಹತ್ರನೇ ಹೋಗೋದಂದ್ರೆ ನಾನು ಮನೆಯಲ್ಲೇ ಕೂತ್ಕೊಂಡು ತೋರಿಸ್ತೀನಿ. ಡೈಲಿ ನಮ್ಮ ಸ್ಕಿನ್ ಯಾವ ರೀತಿ ಇರುತ್ತೆ ನಾವು ಸ್ಕ್ಯಾನ್ ಮಾಡಿ ನೋಡ್ಬೋದು. ಅದನ್ನೆಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ ಯಾವ ರೀತಿ ಅಂತ ಹೇಳಿ. ನೆಕ್ಸ್ಟ್ 6th ಏನ್ ಗೊತ್ತುಂಟ, ಸಿಕ್ಕಿದ್ದು ತಂದು ನಮ್ಮ ಮುಖಕ್ಕೆ ಹಾಕಿ ನಮ್ಮ ಮುಖವನ್ನು ನಾವು ಹಾಳು ಮಾಡೋದಲ್ಲ, ನಮ್ಮ ಸ್ಕಿನ್ ಅನ್ನು ನಾವು ಹಾಳು ಮಾಡೋದಲ್ಲ. ಒಂದೊಂದಕ್ಕೆ ಒಂದೊಂದು ರೀತಿಯ ಪ್ರಾಡಕ್ಟ್ ಮಾತ್ರ ಆಗುತ್ತೆ. ಕೆಲವರದ್ದು ಸೆನ್ಸಿಟಿವ್, ಕೆಲವರದ್ದು ನಾರ್ಮಲ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಇಂಥದ್ದು ತುಂಬಾ ಜನರದ್ದು ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಸ್ಕಿನ್ ಇರುತ್ತೆ. ಅಂಥವ್ರಿಗೆ ಅಂಥದೇ ಆದ ಪ್ರಾಡಕ್ಟ್ ನೀವು ಯೂಸ್ ಮಾಡಬೇಕಾಗುತ್ತೆ. ಇದೆಲ್ಲ ಹೇಳೋದು ಯಾರು? ಇದೆಲ್ಲ ನಮಗೆ ಡರ್ಮಟಾಲಜಿ ಡಾಕ್ಟ್ರು ಹೇಳ್ತಾರೆ, ಅಥವಾ ನಿಮಗೆ ಗೊತ್ತಿರುತ್ತೆ, ನೀವು ಸರ್ಚ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸೆನ್ಸಿಟಿವ್ ಸ್ಕಿನ್ ಆದರೆ ನೀವು ಇಂಥದ್ದು ಮಾತ್ರ ಯೂಸ್ ಮಾಡಬೇಕು, ಇಂಥದ್ದು ಯೂಸ್ ಮಾಡಬಾರ್ದು ಅಂತ ಹೇಳಿ ಪ್ರಿಸ್ಕ್ರಿಪ್ಷನ್ ಎಲ್ಲ ಇರುತ್ತೆ. ಅದನ್ನು ನೋಡಿ ನಾವು ತರಬೇಕು. ಹಾಗೂ ನೆಕ್ಸ್ಟ್ ನಾವು ತಿನ್ನೋದ್ರಲ್ಲಿ ಕೂಡ ಇರುತ್ತೆ. ಇವಾಗ ನಾವು ಜಂಕ್ ಫುಡ್ಸ್ ಜಾಸ್ತಿ ತಿಂತೀವಿ, ಅಥವಾ ಮನೆಯಲ್ಲಿ ಕೆಲವು ನಮಗೆ ಇಷ್ಟ ಆಗುದಿಲ್ಲ, ಅಂಥದ್ದೆಲ್ಲ ಅಲ್ಲ. ಸ್ಕಿನ್ನಿಗೆ ರಿಲೇಟೆಡ್ ಕೆಲವು ನಾವು ಫ್ರೂಟ್ಸ್ ಇರಲಿ, ವೆಜಿಟೇಬಲ್ಸ್ ಇರಲಿ, ಡ್ರಿಂಕ್ಸ್ ಅಂಥದ್ದೆಲ್ಲ ಇರುತ್ತೆ. ಅದನ್ನೆಲ್ಲ ನಾವು ತಿನ್ನಬೇಕು ಜಾಸ್ತಿ. ಇವಾಗ ಹೊರಗಡೆ ಫುಡ್ ನಾವು ತಿಂತೀವಿ, ಓಕೆ, ನಾನು ಕೂಡ ಎಷ್ಟೋ ಹೊರಗಡೆ ಫುಡ್ ತಿಂತಾನೆ ಇರ್ತೀನಿ. ಹಾಗಂತೇಳಿ ನಾನು ಬೇರೆ ರೀತಿಯಲ್ಲಿ ಕೂಡ ನನ್ನ ಸ್ಕಿನ್ ಬಗ್ಗೆ ಕೇರ್ ತಗೊಳ್ತೀನಿ. ಅಂದ್ರೆ ನನ್ನ ಸ್ಕಿನ್ನಿಗೆ ರಿಲೇಟೆಡ್ ಯಾವುದು ಒಳ್ಳೆ ಫುಡ್ ಉಂಟು ಅದನ್ನು ಕೂಡ ನಾನು ತಗೊಳ್ತೀನಿ. ಹಾಗಾಗಿ ಅದು ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ. ಕೆಲವರು ಅದು ಮಾತ್ರ ತಿನ್ನೋದು, ಇದನ್ನು ಸ್ಕಿಪ್ ಮಾಡೋದು, ಈ ರೀತಿ ನೀವು ಮಾಡಬಾರ್ದು. ಇಂಥದ್ದೆಲ್ಲ ಸಿಲಿ ಸಿಂಪಲ್ ಮಿಸ್ಟೇಕ್ ನಾವು ಮಾಡ್ತೇವೆ. ಇದರಿಂದಾಗಿ ನಮ್ಮ ಸ್ಕಿನ್ ಬೇಗನೆ ಹಾಳಾಗೋದು. ಸುಮಾರು ಜನ ಕೇಳ್ತಾರೆ, ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿದೆ, ನಾನು ಬಿಸಿಲಿಗೆ ಹೋಗ್ತೀನಿ, ಎಲ್ಲ ಕಡೆ ತಿರುಗಾಡ್ತೀನಿ, ಎಲ್ಲ ಕ್ರೀಮ್ಸ್ ಯೂಸ್ ಮಾಡ್ತೀನಿ, ಎಲ್ಲ ಮೇಕಪ್ ಮಾಡ್ತೀನಿ, ಆದ್ರೂ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಆ ರೀತಿ ನಾವು ಅದನ್ನು ಕಾಪಾಡಬೇಕಾಗತ್ತೆ. ಇವಾಗ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ನಾನು ಆವಾಗದಿಂದ ಕ್ಯೂರ್ ಸ್ಕಿನ್ ಹೇಳ್ತಾ ಇದ್ದೀನಿ. ಕ್ಯೂರ್ ಸ್ಕಿನ್ ಏನು? ಕ್ಯೂರ್ ಸ್ಕಿನ್ ಒಂದು ಡರ್ಮಟಾಲಜಿಸ್ಟ್ ಡಾಕ್ಟರ್ ಬೇಸ್ಡ್ ಆಪ್ ಆಗಿದೆ. ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಸ್ಕಿನ್ ರಿಲೇಟೆಡ್ ನೀವು ಡಾಕ್ಟರ್ ಹತ್ರ ಮಾತಾಡ್ಬೋದು. ಅಂದ್ರೆ ಈಗ ನಮ್ಗೆ ಟೈಮ್ ಇರಲ್ಲ, ಹೊರಗಡೆ ಹೋಗಿ ಡಾಕ್ಟರ್ ಹತ್ರ ತುಂಬಾ ಗಂಟೆ ವೇಟ್ ಮಾಡಿ ಆಮೇಲೆ ನಮ್ಮ ಸ್ಕಿನ್ ತೋರಿಸಿ, ಅದೆಲ್ಲ
ಅದೆಲ್ಲ ನಮ್ಮ ಖರ್ಚು ಉಳಿಯುತ್ತೆ. ನಾವು ಮನೆಯಲ್ಲೇ ಆನ್ಲೈನ್ ಮೂಲಕ ಡಾಕ್ಟರ್ಗೆ ತೋರಿಸ್ಬೋದು. ನಿಮ್ಮ ಸ್ಕಿನ್ ಬಗ್ಗೆ ಅವರು ಸ್ಕ್ಯಾನ್ ಮಾಡ್ತಾರೆ, ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಎಲ್ಲವನ್ನು ಅವರು ಕೇಳ್ತಾರೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಕಂಫರ್ಟೇಬಲ್ ಉಂಟು ಆ ಲ್ಯಾಂಗ್ವೇಜ್ ಅಲ್ಲಿ ಅವರು ಆ ಲ್ಯಾಂಗ್ವೇಜ್ ಅಲ್ಲಿ ಚಾರ್ಟ್ ಕೂಡ ಮಾಡ್ತಾರೆ. ಒಮ್ಮೆ ನಿಮಗೆ ಪ್ರೈವೇಟ್ ಏನಾದರೂ ಮಾತಾಡ್ಲಿಕ್ಕಿದ್ರೆ ನೀವು ಕಾಲ್ ಮುಖಾಂತರ ಕೂಡ ಮಾತಾಡ್ಬೋದು. ಅಥವಾ ನಿಮ್ಗೆ ಆಗುದಿಲ್ಲ, ಕಂಫರ್ಟೇಬಲ್ ಇಲ್ಲ ಅಂತ ಹೇಳಿದ್ರೆ ನೀವು ಚಾರ್ಟ್ ಮೂಲಕ ಅವರ ಹತ್ರ ನಿಮ್ಮ ಎಲ್ಲ ಪ್ರಾಬ್ಲಮ್ ಅನ್ನು ನೀವು ಶೇರ್ ಮಾಡ್ಬೋದು. ಅದಕ್ಕೆ ರಿಲೇಟೆಡ್ ಅವರು ಸ್ಕ್ಯಾನ್ ಮಾಡಿ ನಿಮ್ಮ ಮುಖವನ್ನು ಆಮೇಲೆ ನಿಮಗೆ ಒಂದು ಕಿಟ್ ಅನ್ನು ಕಳಿಸ್ತಾರೆ. ಯಾವ ರೀತಿ ಪ್ರಾಡಕ್ಟ್ ನಿಮಗೆ ಬೇಕು ನೋಡಿ ಆ ರೀತಿ ಅವರು ಅನಲೈಸಿಸ್ ಮಾಡಿ ನಿಮಗೆ ಕಿಟ್ ಅನ್ನು ಕಳಿಸ್ತಾರೆ. ಇದಕ್ಕೆ 1,500 ಎಷ್ಟಾಗಿರುತ್ತೆ. ಇದರಲ್ಲಿ ನಿಮ್ಮ ಪ್ರಾಡಕ್ಟ್ ಚಾರ್ಜಸ್ ಬರುತ್ತೆ, ಡಾಕ್ಟರ್ ಫೀಸ್ ಬರುತ್ತೆ, ಡೆಲಿವರಿ ಚಾರ್ಜಸ್ ಬರುತ್ತೆ, ಹೋಗುವ ಬರುವ ಎಲ್ಲ ಖರ್ಚು ಕೂಡ ಇದರಲ್ಲಿ ನಿಮಗೆ ಉಳಿಯುತ್ತೆ. ಹಾಗಾಗಿ ನಾನು ಇದು ವರ್ತ್ ಅಂತ ಅನಿಸುತ್ತೆ ನನಗೆ. ಮತ್ತೆ ಇನ್ನೊಂದೇನಂದ್ರೆ 20 ಡೇಸ್ಗೆ ಅವರು ನಿಮಗೆ ಫಾಲೋ ಅಪ್ ಮಾಡ್ತಾನೆ ಇರ್ತಾರೆ, ಕೇಳ್ತಾನೆ ಇರ್ತಾರೆ ಏನಾಗಿದೆ ಏನು ಅಂತ ಹೇಳಿ. ಅದೊಂದು ಕೂಡ ಬೆಸ್ಟ್. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ನಿಮ್ಗೆ ಆಗುವಂತ ಚಾನ್ಸ್ ಇಲ್ಲ. ಯಾಕೆಂದ್ರೆ ಇದರಲ್ಲಿ ಸರ್ಟಿಫೈಡ್ ಡಾಕ್ಟರ್ಸ್ ಇರ್ತಾರೆ. ಗರ್ಲ್ಸ್ ಬಾಯ್ಸ್ ಇದನ್ನು ಯೂಸ್ ಮಾಡಬಹುದು, ಹಾಗೂ ಎನಿ ಏಜ್ ಅವರು ಕೂಡ. ಓಕೆ, ಇವತ್ತು ಏನೆಲ್ಲ ಆಗುತ್ತೆ ನೋಡೋಣ. ಅಡಿಗೆ ಎಲ್ಲ ಇವತ್ತು ಮಾವಿನಕಾಯಿ ಸಾರು ಮಾಡ್ಬೇಕಂತ ಹೇಳಿದ್ದೀವಿ. ಯಾಕಂದ್ರೆ ನಿನ್ನೆ ತುಂಬಾ ಮಾವಿನಕಾಯಿ ಕಳಿಸ್ಕೊಟ್ಟಿದ್ದಾರೆ ನೋಡಿ, ಅದು ಸಾಫ್ಟ್ ಇದೆ, ಹಾಗಾಗಿ ಅದನ್ನ ಇಟ್ಟರೆ ಹಾಳಾಗುತ್ತೆ. ಹಾಗೆ ಅದಕ್ಕೆ ಒಣ ಮೀನು ಹಾಕಿ ಸಾರು ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಊಟಕ್ಕೆ. ಮತ್ತೆ ನೋಡೋಣ ಮುಂದೆ ಏನೆಲ್ಲ ಉಂಟು ಇವತ್ತು ಅಂತ ಹೇಳಿ. ಓಕೆ, ಮನೆಯಲ್ಲೇ ನಾವು ಹರ್ಬಲ್ ಏರ್ ಆಯಿಲ್ ಮಾಡ್ತೀವಿ. ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಬೇಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ಅಲ್ಲಿಗೆ ನೀವು ಕಾಲ್ ಮಾಡಿದರೆ ಆಯಿತು. ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ತುಂಬ ಬೆಸ್ಟ್ ಆಗುತ್ತೆ ನಿಮ್ಮ ಕೂದಲು. ಒಮ್ಮೆ ನೀವು ಟ್ರೈ ಮಾಡ್ಬೋದು. ಓಕೆ, ಇವಾಗ ನಾವು ಒಬ್ರು ಬ್ರದರ್ ಅನ್ನು ಮೀಟ್ ಆಗ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅವರು ನಮ್ಮ ಸಬ್ಸ್ಕ್ರೈಬರ್ ನಿಜವಾಗ್ಲೂ ನೋಡ್ಲಿಕ್ಕೆ ಹೋದ್ರೆ. ಹಾಗೆ ಅವ್ರು ತುಂಬ ಟೈಮಿಂದ ಹೇಳ್ತಾ ಇದ್ರು ನನಗೆ ಮಂಗಳೂರು ಬರ್ಲಿಕ್ಕೆ ಉಂಟು, ಆವಾಗ ಮೀಟ್ ಆಗಬೇಕು ನಿಮಗೆ, ತುಂಬ ನನ್ನನ್ನು ಇಷ್ಟಪಡ್ತಾರೆ ಅವರು, ಹಾಗೆ ಹೇಳ್ತಾ ಇದ್ರು. ಹಾಗೆ ಬಂದಿದ್ದಾರಂತೆ, ಹೇಳಿದರು ಒಮ್ಮೆ ಬಂದು ನನ್ನ ಮೀಟ್ ಆಗಲಿಕ್ಕೆ ಆಗುತ್ತಾ ಅಂತ ಹೇಳಿ. ಹಾಗೆ ನಾನು ಅವರನ್ನು ನೋಡಲಿಕ್ಕೆ ಇವಾಗ ನಾವೆಲ್ಲರೂ ಹೋಗ್ತಾ ಇದ್ವಿ. ಈ ಫುಲ್ ಜರ್ನಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ. ನಮ್ಮ ಜೊತೆ ಇದ್ದಾರೆ ನಮ್ಮ ಅಪ್ಪ, ನಮ್ಮ ಅಮ್ಮ ಮತ್ತು ಅಮ್ಮನ ಮಗ. ಯಾರದು ಅಮ್ಮನ ಮಗ? ಕರಿಯ ಮಸ್ತ್ ಜೋಕ್ ಮಾರಾರೆ. ಕಟ್. आज लास्ट प्लॅन बरी राऊंड मारचे आमचे तसे मडकेर एक महिनो आलो. तुम्ही एक बाटी दाखयला ते स्पॉट वॉटरफॉल ऑन द वे टू मैसूर. हा थंय चाललो चला फोटो काय करूया म्हणून आलो. हा पावस ना तसे ड्राय जाले, आता परतून वयता फोटो काढून काय करता सांगितलं मस्त खुश. ಓಕೆ, ಬ್ರದರಿಗೆಲ್ಲ ಮೀಟ್ ಆಗಿ ಬಂದ್ವಿ. ಅವರಿಗೂ ಖುಷಿ ಆಯಿತು, ನಮಗೂ ಖುಷಿ ಆಯಿತು. ಅವರಂದ್ರೆ ಯೋಚನೆ ಮಾಡಿರಲಿಲ್ಲಂತೆ ನಾನು ಬರ್ಬೋದು ಅಂತ ಹೇಳಿ. ಓಕೆ, ಇವಾಗ
ಹೇಗೂ ಬಂದಿದ್ವಿ. ನಿಜವಾಗ್ಲೂ ಮೇಯ್ನ್ ಆಗಿ ಬಂದಿದ್ದು ಅವರನ್ನು ಮೀಟ್ ಆಗಲಿಕ್ಕೆ ನಾವು ಇವತ್ತು ಪ್ಲ್ಯಾನ್ ಮಾಡಿದ್ದು. ಆಮೇಲೆ ಪಜ್ಜುಗೆ ಹೋಗ್ಲಿಕ್ಕಿತ್ತು, ಎಲೆಕ್ಟ್ರಿಷಿಯನ್ ಇದ್ದು ಅಲ್ಲಿ ನೋಡಲಿಕ್ಕೆಲ್ಲ. ಅವನಿಗೆ ಸ್ವಲ್ಪ ಅದೇ ಫೀಲ್ಡಲ್ಲಿ ಇರೋದಲ್ಲ. ಹಾಗೆ ಹೇಗೂ ನಾವು ಈ ಸೈಡ್ ಬರಲಿಕ್ಕಿತ್ತಲ್ವ, ಹಾಗೆಯೇ ನಾವು ಕೂಡ ಹೋಗೋಣ ಅಂತ ಹೇಳಿ ಇವಾಗ ನೆಕ್ಸ್ಟ್ ಇನ್ನೊಂದು ಪ್ಲ್ಯಾನ್ ಹಾಕಿ ಮನೆ ಹತ್ರ ಮುಡಿಪು ಇವಾಗ ಹೋಗ್ತಾ ಇದ್ವಿ. ಹೋಗೋಣ ಅಮ್ಮ ಮುಡಿಪು, ಹೋಗೋಣ. ಜಾಸ್ತಿ ನನಗೆ ವಿಡಿಯೋಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಸುಧಾರಿಸ್ತಾ ಇದ್ದೀನಿ ಅಷ್ಟೇ. ನಾನು ಮನೆದ್ದು ಇವಾಗ ಕೆಲಸ ತುಂಬ ಫಾಸ್ಟಾಗಿ ನಡೀತಾ ಉಂಟು, ಯಾಕೆಂದರೆ ಇನ್ನೂ ಸ್ವಲ್ಪ ಟೈಮ್ ಇರೋದಷ್ಟೇ. ಹಾಗಾಗಿ ಪದೇ ಪದೇ ನಾವು ವಿಸಿಟ್ ಮಾಡ್ತಾ ಇರ್ತೀವಿ, ಏನೆಲ್ಲ ಅಪ್ಡೇಟ್ ಆಗಿದೆ, ಎಷ್ಟಾಗಿದೆ ಏನಂತ ಹೇಳಿ ನೋಡಲಿಕ್ಕೆ. ಇವಾಗ ಎಲೆಕ್ಟ್ರಿಷಿಯನ್ ಮೊನ್ನೆ ಎಲ್ಲ ಪಾಯಿಂಟ್ ಎಲ್ಲ ಮಾಡಿದ್ರಲ್ವ, ಎಷ್ಟು ಮಾಡಿದ್ದಾರೆ ಅದೆಲ್ಲ ಇವಾಗ ರೆಡಿ ಆಗಿದೆ, ನೋಡ್ಬೋದು ನೀವು. ಮತ್ತು ಸುಮಾರು ಕೆಲಸ ಆಗಿದೆ ಆಲ್ರೆಡಿ. ನಾನು ನಮ್ಮ ಬಿಲ್ಡರ್ಸ್ ಯಾರು, ಆರ್ಕಿಟೆಕ್ಟ್ ಯಾರು ಎಲ್ಲವನ್ನೂ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಯಾರಾದರೂ ನೋಡಲಿದ್ದರೆ ಆ ವಿಡಿಯೋ ನೀವು ನೋಡ್ಬೋದು. ಅವರು ತುಂಬ ಚೆನ್ನಾಗಿ ಎಲ್ಲವನ್ನು ವಿವರಿಸಿ ಹೇಳಿದ್ದಾರೆ ನಿಮಗೆ. ಈ ಬಿಲ್ಡಿಂಗ್ ಇಷ್ಟು ಚೆಂದ ಆಗಲಿಕ್ಕೆ ನನ್ನ ಮನೆ ಪದ್ಮ ಅವರು ಕಾರಣ. ಅವರು ಒಳ್ಳೆ ಆರ್ಕಿಟೆಕ್ಟ್ ಆಗಿದ್ದು ನನಗೆ ಒಳ್ಳೆ ಡಿಸೈನ್ ಕೊಟ್ಟಿದ್ದಾರೆ, ತುಂಬ ಖುಷಿ ಆಯಿತು ನನಗೆ. ಓಕೆ, ಇನ್ನು ಮುಂದೆ ಎಷ್ಟಾಗುತ್ತೆ ಎಲ್ಲವನ್ನು ಡಿಟೇಲಾಗಿ ಯಾವತ್ತು ಏನಿದ್ರೂ ಅದನ್ನು ಶೇರ್ ಮಾಡಿದ್ದೀನಿ. ಹಂತವಾಗಿ ಆಗುವಾಗ ನನ್ನ ಮನೆ ತುಂಬ ಚೆನ್ನಾಗಿ ಬರ್ತಾ ಉಂಟು, ಖುಷಿ ಆಗ್ತಾ ಉಂಟು. ಅಮ್ಮನಿಗೆ ಸಂಜೀರ ಬೇಕು ಹಾಗೂ ಬನ್ಸ್ ಬೇಕಂತ ಹೇಳಿದರು, ಹಾಗೆ ಇಲ್ಲಿ ನಿಲ್ಲಿಸಿದ್ವಿ. ಸುಮಾರು ದಿನದಿಂದ ಹೊಟ್ಟೆಗೆ ಸರಿ ಸೇರ್ತಾ ಇರಲಿಲ್ಲ ನನಗೆ, ಟ್ಯಾಬ್ಲೆಟಿಂದ ಅದು ಒಂಥರ ಆಗ್ತಾ ಇತ್ತು ಹೊಟ್ಟೆಯಲ್ಲಿ ಕಲಿಸಿದಂಗೆ. ಹಾಗೆ ಇವತ್ತು ಸ್ವಲ್ಪ ಬನ್ಸ್ ಏನಾದರೂ ತಿನ್ನೋಣ ಅಂತೇಳಿ ಆಸೆ ಆಗ್ತಾ ಉಂಟು. ಮುಡಿಪು ಬಂದರೆ ಈ ಒಂದು ಬೇಕರಿಗೆ ಬಂದು ನಾವು ಏನು ತಗೊಳ್ತೀವಿ, ಪಪ್ಸ್ ಹೆಚ್ಚಾಗಿ ತುಂಬ ಚೆನ್ನಾಗಿರುತ್ತೆ, ಹಾಗೆ ಅದನ್ನೇ ತಗೊಳ್ತಾ ಇದ್ದೀವಿ. ಓಕೆ, ನಾನು ಆವಾಗಲೇ ಹೇಳಿದಾಗೆ ಇವಾಗ ಎಣ್ಣೆ ರೆಡಿ ಆಗ್ತಾ ಉಂಟು. ತುಂಬ ಶುದ್ಧವಾದ ಕೊಬ್ಬರಿ ಎಣ್ಣೆ ಹಾಕಿ ನಾವು ಈ ಎಣ್ಣೆಯನ್ನು ತಯಾರಿಸ್ತೀವಿ. ನಿಮಗೆ ಬೇಕಿದ್ದರೆ ನೀವು ತೊಗೊಳ್ಬೋದು ಅಷ್ಟೇ. ಓಕೆ, ಅಲ್ಲಿ ಮಾಮು ಅಂತ ಇದ್ದರು ನೋಡಿ, ಅವರಿಗೆ ಮಗುವಾಗಿದೆ. ನಮಗೆ ಅದೇ ತುಂಬ ಖುಷಿ. ಇಲ್ಲೆಲ್ಲ ಅವರು ಬೀದರ್ ಹತ್ರ ಇದ್ದಾರೆ ಅವರ ವೈಫ್ ಜೊತೆ. ಹಾಗೆ ತುಂಬ ಚೆನ್ನಾಗಿದೆ ಮಗು, ನೀವೆಲ್ಲರೂ ಬ್ಲೆಸ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಚೆನ್ನಾಗಿದ್ದಾನಲ್ಲ? ಸೂಪರ್ ಅಣ್ಣ. ಮಾತಾಡ್ತಾರ ಗಪ್ಪುಡ್ದಾನ ಈಗ ಅಳ್ಳತ್ತಿನ. ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ನನ್ನಿಂದ ಎಷ್ಟು ಆಗುತ್ತೆ ಅಷ್ಟು ಮಾಡಿದ್ದೀನಿ. ನೆಕ್ಸ್ಟ್ ಖಂಡಿತವಾಗ್ಲೂ ಒಳ್ಳೆ ರೀತಿಯ ವೀಡಿಯೋ ತರ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.